ಹಾಯ್ ಮಾಡ್ರಿ. ಕೊಟ್ಬಿಡ್ತಾರ ಅವರು. ಅವಾಗ ಆ ದಿನ ಚೆನ್ನಾಗಿರುತ್ತೆ ಅಂತ ನಾನು 4-5 ಏನೋ ಆರ್ಡರ್ ಮಾಡಿದ್ದೆ. ಅದರಲ್ಲಿ 2 ಏನೋ ರಿಸೀವ್ ಆಯಿತು, 1 ರಿಟರ್ನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸಂಡೇ ಇನ್ ಮೈ ಲೈಫ್ ಆಗಿರುತ್ತೆ. ಬಿಕಾಸ್ ನಾನು ಯಾವತ್ತೂ ಸಂಡೇ ವೀಡಿಯೋನೇ ಮಾಡಿಲ್ಲ. ಸೊ ಹಂಗಾಗಿ ಇವತ್ತು ಸಂಡೇ ಇನ್ ಮೈ ಲೈಫ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ. ಬಟ್ ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದೀನಿ. 5:30ಗೆಲ್ಲ 5:30 ಅಂತ ಇದ್ದೀನಿ, 5:45ಗೆಲ್ಲ ಎದ್ದುಬಿಟ್ಟಿದ್ದೀನಿ. ಯೂಶ್ವಲ್ ನಾನು ಇಷ್ಟೊತ್ತಿಗೆ ಎದ್ದೋಳಲ್ಲ. ಸೊ ಎದ್ರೂ 7 ಗಂಟೆ ಆಗೈತೆ. ನಾನು ಇವತ್ತು ಇಷ್ಟೊತ್ತಿಗೆಲ್ಲ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಂಗಡಿಗೆ ಇವತ್ತು ಅದೇ ಬೇಗ ಹೋಗೋದಕ್ಕಾಗ್ತಿಲ್ಲ. ಆ್ಯಸ್ ಯೂಶ್ವಲ್ ನಾರ್ಮಲ್ ಟೈಮಿಗೆ ಹೋಗ್ತೀನಿ. ಸೊ ಇವಾಗ ಮನೆಗಳ್ನ ಕಸ ಗುಡಿಸ್ಬಿಟ್ಟು ಆಮೇಲೆ ಟೀ ಮಾಡಿಕೊಂಡು ತೊಗೊಂಡೋಗ್ತೀನಿ. ಸೊ ರೆಡಿ ಆಯಿತು. ಇವು ಬಟ್ಟೆ ಇಟ್ಟಿಲ್ಲ ನಾನು. ಓಕೆ, ಬಟ್ಟೆ ಇಟ್ಕೊಂಡು ಕಸ ಗುಡಿಸ್ಬಿಟ್ಟು ಆಮೇಲೆ ಅಂಗಡಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಓಕೆ, ಸೊ ಇವಾಗ ಕಸ ಗುಡಿಸಿದಾಯಿತು, ಇನ್ನೇನು ಟೀನೂ ಆಯಿತು. ಟೀನ ಫ್ಲಾಸ್ಕಿಗೆ ಹಾಕ್ಕೊಂಡು ತೊಗೊಂಡೋಗೋಣ. ಆ್ಯಂಡ್ ಆಲ್ರೆಡಿ ಲೇಟ್ ಆಗಿಬಿಟ್ಟೈತೆ. ಸೊ ಲೆಟ್ಸ್ ಗೋ. ಇವಾಗ ಅಂಗಡಿ ಹತ್ರ ಬಂದಿದ್ದೀನಿ. ಇದೇ ನಮ್ಮ ಅಂಗಡಿ. ನಮ್ಮಮ್ಮ ಕ್ಲೀನ್ ಮಾಡ್ತಾ ಇರೋದು ಅನಿಸಿದ್ಯಾ? ಸೊ ಇವಾಗ ನಮ್ಮಪ್ಪ ಎಲ್ಲ ಹೋದ್ರು. ಬಂದಮೇಲೆ ತೋರಿಸ್ತೀನಿ. ಓಕೆ, ರಮೇಶಪ್ಪ ಅವರೇ ಹಾಯ್ ಮಾಡ್ರಿ. ಮಮ್ಮಿ ಅವರೇ ಇಲ್ಲಿ ಮಮ್ಮಿ. ಇಲ್ಲಿ ನಮ್ಮ ಅಂಗಡಿ ಹತ್ರ ಒಂದು ಹೊಸ ಬೇಕ್ರಿ ಆಗೈತೆ. ನಾನು ಇನ್ನೂ ಟೇಸ್ಟೇ ಮಾಡಿಲ್ಲ ಅದರಲ್ಲಿ. ಇವಾಗ ಮಾಡುತ್ತೀನಿ. ಮಾಡಬೇಕಾದ್ರೆ ತರಿಸ್ತೀನಿ, ತೊಗೊಳ್ತೀನಿ. ಕುಳಿ ಖಾಲಿ ಆಯಿತು. ನೀವು ಬಾಕ್ಸಲ್ಲಿ ಇದ್ದಿದ್ದೆಲ್ಲ ಇದು ಮಾಡೋರು ಹೋಗ್ತೀನಿ. ಸೊ ಗೈಸ್, ಫೈನಲಿ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂತು. ತುಂಬ ದಿನದಿಂದ ಅನ್ಕೊತಿದ್ವಿ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂದ್ಬಿಟ್ಟು. ಸೊ ಇವತ್ತು ಬಂತು. ಆ್ಯಂಡ್ ಕೆಳಗಡೆ ತೊಗೊಬರ್ತಿದ್ದಾರೆ. ಸೊ ಅದೊಂಥರ ಗೈಸ್, ಎಷ್ಟು ದಿನ ಕೈಯಲ್ಲಿ ಹೋಗೋದು ಬೇಜಾರಾಗ್ಬಿಟ್ಟಿತ್ತು. ಸೊ ಫೈನಲಿ ಬಂತು. ಸೊ ಈಗ ಅವರು ಶಿಫ್ಟ್ ಎಲ್ಲ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್. ಸೊ ಈಗ ಮತ್ತೆ ನಾನು ಅಂಗಡಿ ಹತ್ರ ಬಂದಿದ್ದೀನಿ. ಯಾಕಂದರೆ ಹೋಗಿ ಹೊಸ ಬೇಕ್ರಿಲಿ ಏನಾದರೂ ಟೇಸ್ಟ್ ಮಾಡ್ತೀನಿ. ಇರೋ ತಗೊಂತೀನಿ. ಕಸ್ಟಮರ್ಸ್ ಇರಲಿಲ್ಲ ಇಷ್ಟೊತ್ತು. ಇರು, ನಿನ್ನ ಹೆಸರು ಹೇಳ್ಬಿಡು. ನಿನ್ನ ಹೆಸರು ಹೇಳ್ಬಿಟ್ರೆ ಏನು ಕೊಟ್ಬಿಡ್ತಾರ ಅವರು. ನಮ್ಮ ಹುಡುಗ ಕಣ್ರಿ ಕಾಸು ತಗೊಂಡು ಹೋಗ್ತಾ ಇದ್ದೀನಿ. ಆಯ್ತು, ಟ್ರೈ ಮಾಡ್ತೀನಿ. ಸೊ ಈಗ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಆ ಬೇಕ್ರಿದು ಒಂದು ಕ್ರೀಮ್ ಬನ್ ಹಾಗೆ ಒಂದು ಕೇಕ್ನ ತೊಗೊಂಡಿದ್ದೀನಿ. ಸೊ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ. ಫಸ್ಟು ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಪಾ, ಊಟ ಹೆಂಗೈತೆ? ಚೆನ್ನಾಗೈತೆ. ಯಾರು ಮಾಡಿರೋದು? ನಾವು ಮಾಡಿರೋದು, ಅದಕ್ಕೆ ಚೆನ್ನಾಗೈತೆ. ಸೊ ಇವಾಗ ರಾಗಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಮಧ್ಯಾಹ್ನ ಅಲ್ಲ, ಸಾಯಂಕಾಲ ಆಯ್ತಲ್ಲ. ಅದಕ್ಕೆ ಸಾಯಂಕಾಲ ಹೊತ್ತು ಇತ್ತು ಕುಡಿದ್ರೆ, ಬೆಳಿಗ್ಗೆ ಹೊತ್ತು ಕುಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ನಾನು ಸಾಯಂಕಾಲ ಹೊತ್ತು ಕುಡಿತೀನಿ. ಚೆನ್ನಾಗಿರುತ್ತೆ. ಇದು ಹೆಂಗೆ ಮಾಡೋದು ಏನು ಅಂತ ನಾನು ನಿಮಗೆ ಯಾವಾಗಲಾದರೂ ಹೇಳ್ತೀನಿ. ಬಟ್ ದಿಸ್ ಈಸ್ ವೆರಿ ಹೆಲ್ತಿ. ಇವನು ಟ್ರೈ ಮಾಡಿ, ನೀವು ಯಾವಾಗಲಾದರೂ ಹೇಳ್ತೀನಿ ನಾನು ಆದಷ್ಟು ಬೇಗ. ಓಕೆ, ಸೊ ಈಗ 2 ಪಾರ್ಸೆಲ್ ರಿಸೀವ್ ಆಗಿದೆ. 1 ಆ್ಯಂಡ್ 2. ಸೊ 2 ಪಾರ್ಸೆಲ್ನು ಅನ್ಬಾಕ್ಸಿಂಗ್ ಮಾಡಿ ಅದರೊಳಗಡೆ ಏನಿದೆ ಅಂತ ನೋಡೋಣ. ಬಿಕಾಸ್
4-5 ಏನೋ ಆರ್ಡರ್ ಮಾಡಿದ್ದೆ, ಅದರಲ್ಲಿ 2 ಏನೋ ರಿಸೀವ್ ಆಯಿತು, 1 ರಿಟರ್ನ್ ಹಾಕಿದ್ದೀನಿ, 1 ಮಾಡ್ಕೊಂಡಿದ್ದೀನಿ. ಹಾಗೆ ಇವೆರಡರಲ್ಲಿ ಯಾವುದ್ರಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್ ಆ್ಯಂಡ್ ಸಿ. ಓಕೆ, ಆ್ಯಂಡ್ ಇದೆರಡು ಏನಕ್ಕೆ ತರಿಸಿದ್ದೀನಿ ಅಂತಲೂ ಹೇಳ್ತೀನಿ ಲಾಸ್ಟಲ್ಲಿ. ಓಕೆ, ಸೊ ಇವಾಗ ಅದೇನೋ ಹಿಂಗೆಲ್ಲ ಮಾಡ್ತಾರಲ್ಲ ಗೈಸ್, ಅದು ನನಗೆ ಬರಲ್ಲ. ಓಕೆ, ಸೊ ಇದೇನೋ ಇದೆ, ಇದಕ್ಕೆ ನೆಕ್ಸ್ಟು ಫ್ಲವರ್ಸ್ ತರಿಸುವ ಈ ಥರ, ಆಮೇಲೆ ತೋರಿಸಿ. ಓಕೆ, ಅಲ್ಲಿ ನಮ್ಮ ಟಿ ವಿ ಶೋಕೇಶ್ ಹತ್ರ ಇದಕ್ಕೆ ಅಂತ ತರಿಸಿದ್ದು. ಇಲ್ಲಿ ನೆಕ್ಸ್ಟು ಫ್ಲವರ್ಸ್ ಎಲ್ಲ ಬರುತ್ತಲ್ಲ, ಫೇಕ್ ಆರ್ಟಿಫಿಷಿಯಲ್ ಫ್ಲವರ್ಸು, ಸೊ ಅದನ್ನು ತರಿಸ್ತೀವಿ. ಸಿಂಗ್ ಮಾಡೋಣ. ಪ್ರೀತಿ ಲಿಟಲ್ ಬೇಬಿ ಯು ಕ್ಯಾನ್ ನಸ್ ದಿ ಫ್ಲವರ್ಸ್ I sit for hours telling all the new birds, the very cute birds, pretty little baby. ಹೆಂಗಿದೆ ನನ್ನ ವಾಯ್ಸ್? ಓಕೆ, ಸೊ ಸೌಂಡ್ ಚೆನ್ನಾಗಿದೆ. ಸೊ ಇದೊಂದು, ಸೊ ಇದೊಂದಿದೆ. ನೆಕ್ಸ್ಟ್ ಏನು ಬಂದೈತೆ ಇದರಲ್ಲಿ. ನನ್ನ ಪ್ರಕಾರ ಹ್ಯಾಂಗಿಂಗ್ ಅನ್ಸುತ್ತೆ, ಇದೊಂದೇ ಬರೋದು ಬ್ಯಾಲೆನ್ಸ್ ಇದ್ದಿದ್ದು. ಐ ಗೆಸ್ ಇಟ್ ರೈಟ್. ಲಿಟಲ್ ಬೇಬಿ. ಓಕೆ, ಸಿ ಇದು ಈ ಥರ ಕೊಟ್ಟಿದ್ದಾರೆ. ಒಂಥರ ಸ್ಮೆಲ್ಲು. ಫಸ್ಟ್ ಬಿಸಿಲಿಗೆ ಹಾಕ್ಬೇಕು ಇದನ್ನು. ನಾನು ಹೆಂಗೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದು ನೋಡಿದ್ರೆ ಏನು ಹಿಂಗೆ ಬಂದ್ಬಿಟ್ಟೈತೆ. ಹ್ಯಾಂಗಿಂಗ್ ಇದರಲ್ಲಿ ಇನ್ನೊಂದು 1 ಸ್ಟೆಪ್ ಮಾತ್ರ ಇತ್ತು, ಅಂದರೆ ಇಷ್ಟೇ ಬರ್ತಿತ್ತದು. ನಾನು ಪರವಾಗಿಲ್ಲ, ಇದನ್ನು ಆರ್ಡರ್ ಮಾಡಿದ್ದು ಒಳ್ಳೆ ಕೆಲಸನೇ ಆಯಿತು. ಬಟ್ ಇದನ್ನು ಟೈ ಮಾಡಬೇಕು, ಈ ಮಿಡಲಲ್ಲಿ ಟೈ ಮಾಡಿಬಿಟ್ಟು ಹಿಂಗೆ ಹ್ಯಾಂಗ್ ಮಾಡಬೇಕು. ಓಕೆ, ಫೈನ್. ಅಥವಾ ಹೇ ಕರೆಕ್ಟು. ಸಿ ಈ ಥರ ಒಂದು ಮಾಡಿ ಅದಕ್ಕೆ ಹಿಂಗೆ ಹ್ಯಾಂಗ್ ಮಾಡೋದು. ಓ, ಐ ಗಾಟ್ ಇಟ್. ಐ ಗಾಟ್ ಇಟ್. ಚೆನ್ನಾಗಿದೆಯಾ? ಓಕೆ, ಸೊ ಇದು ಈ ಥರ ಹಿಂಗೆ ಬರುತ್ತೆ. ಇದು ಕೆಳಗಡೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಬಟ್ ಪರವಾಗಿಲ್ಲ, ಹಂಗೆ ಇಟ್ಕೊತೀನಿ, ಏನಾಗಲ್ಲ, ಚೆನ್ನಾಗಿದೆ. ಮೇಲೆ ಇದೆಲ್ಲ ಚೆನ್ನಾಗಿದೆಯಲ್ಲ. ಸೊ ಇವಾಗ ಇದನ್ನು ಅಲ್ಲಿ ಮಳೆ ಹಾಕ್ಬಿಟ್ಟು ಹ್ಯಾಂಗ್ ಮಾಡಬೇಕು. ಇದು ಮತ್ತು ಇದ್ರ ಮೇಲೆ ಅದನ್ನಿಟ್ಟು ಮನಿ ಪ್ಲ್ಯಾಂಟ್ ಒಂದಿದೆ, ಅದನ್ನ ಇಡಬೇಕು. ಆಮೇಲೆ ಕ್ಯಾಂಡಲ್ಸ್ ಇದೆ, ಅದೆಲ್ಲ ಏನೇನೋ ಇದೆ ಗೈಸ್. ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇನ ಒಂದು ಸ್ವಲ್ಪ. ಬಟ್ ಇವಾಗ ಅಲ್ಲೆಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಇರೋದ್ರಿಂದ ಇವತ್ತಾಗಲ್ಲ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ನಾಳೆನೂ ಆಗಲ್ಲ. ನಾಳೆ ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಓಕೆ, ಸೊ ಅಷ್ಟೇ. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಐತೆ, ಅದನ್ನ ತೊಳೆದ್ರೆ ಇವತ್ತಿನ ಕೆಲಸ ನನ್ನ ಕಂಪ್ಲೀಟಾಗಿ ಮುಗಿಯುತ್ತೆ. ನೈಟ್ ಅವ್ರು ಬಂದರೆ ಮುದ್ದೆ ಮಾಡಿ ಕೊಟ್ಟು ಊಟ ಮಾಡಿದ್ರೆ ಅಷ್ಟೇ ಮುಗಿಯುತ್ತೆ ನನ್ನ ಕೆಲಸ. ಇನ್ನೇನೂ ಇಲ್ಲ ಇವತ್ತು. ನಂಗೆ ಇದು ಇಷ್ಟ ಆಯಿತು, ಅದಕ್ಕಿಂತ ಇದು ಚೆನ್ನಾಗಿ ಬಂದೈತೆ. ಅದು ಹೆಂಗೆ ಪಿಕ್ ಅದ್ರಲ್ಲಿ ಹೆಂಗೆ ತೋರಿಸಿತ್ತು, ಇದು ಹಂಗೆ ಬಂದೈತೆ. ಸೊ ಇದೊಂದು ಚೆನ್ನಾಗೈತೆ. ಇದು ನಾಟ್ ದಟ್ ಸ್ಯಾಟಿಸ್ಫೈಡ್, ಬಟ್ ಇಟ್ಸ್ ಫೈನ್. ಆ್ಯಂಡ್ ಮನಿ ಪ್ಲ್ಯಾಂಟ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನು ಆಲ್ರೆಡಿ ನೀರೆಲ್ಲ ಹಾಕಿ ಅದನ್ನು ಆಲ್ರೆಡಿ 3-4 ಡೇಸ್ ಆಯಿತು ಅದು ಬಂದು. ಸೊ ಇವೆರಡೇ ಲೇಟಾಗಿ ಬಂದಿದ್ದು. ಇಫ್ ಇನ್ ಕೇಸ್ ಇವೆರಡು ಬೇಗ ಬಂದುಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಡೆಕೋರೇಟೇ ಮಾಡಿಬಿಡ್ತಿದ್ದೆ. ಆ್ಯಂಡ್ ಇನ್ನೊಂದಿನ ಒಂದು ಆರ್ಡರ್ ಮಾಡಿದ್ದೀನಿ, ಸೊ ಅದು ಡೆಕೋರೇಷನ್ಗೆ. ಸೊ ಲೆಟ್ಸ್ ಸಿ ಅದು ಹೇಗೆ ಫೈನಲ್ ಲುಕ್ ಹಿಂಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಮೇ ಬಿ ಅದು ಬಂದಮೇಲೆ ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡಿ ಹಾಕ್ತೀನಿ. ಬಿಕಾಸ್ ಅಲ್ಲಿ ವಾಷಿಂಗ್ ಮಿಷಿನ್ ಇವಾಗ ಅಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ಮೇ ಬಿ ಇದನ್ನು ಆ ಕಡೆ ಶಿಫ್ಟ್ ಮಾಡ್ಬೋದು ಅಂದ್ಕೊತೀನಿ. ಸೊ ನೋಡ್ಬೇಕು, ಆ ಕಡೆ ಡೆಕೋರೇಷನ್ ಮಾಡೋದಾ ಅಥವಾ ಈ ಕಡೆ ಡೆಕೋರೇಷನ್ ಮಾಡೋದಾ ನೋಡಬೇಕು. ನನಗೆ ಎಲ್ಲಿ ಕನ್ವೀನಿಯೆಂಟ್ ಅನಿಸುತ್ತೋ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಅದು ತಲೆನೋವು ಮದ್ದು ಹೆಂಗಿಕೊಂಡತ್ತೆ ಎಲ್ಲ. ಏನು ನೀನು ತಲೆನೋವು ಮದ್ದಿಕೊಂಡಿದ್ಯಾ ಅಂತ ಕಾಣಿಸ್ಬಿಡ್ಬೇಕು ಎಲ್ರಿಗೂ. ಹಂಗೆ
ಅಮ್ಮನ ಇರಿಟೇಟ್ ಮಾಡೋದಂದ್ರೆ ನಂಗೆ ಅದೊಂಥರ ಇಷ್ಟ. ಅದೊಂಥರ ಇರಿಟೇಟ್ ಮಾಡಿದ್ರೆ ಅದೊಂಥರ ಬೇರೆ ಲೆವೆಲ್ ಫೀಲಿಂಗ್. ಅದಕ್ಕೆ ಇರಿಟೇಟ್ ಮಾಡೋದು. ಏನೋ ಒಂದು ಹೇಳಿ ಏನೋ ಒಂದು ತೀಟೆ ಮಾಡಿ ಹಿಂಗೆ ಅದೇನೋ ಬೆಳಗ್ಗೆ ಎದ್ದು ನಮ್ಮಪ್ಪ ನಮ್ಮಮ್ಮನ ಹತ್ರ ಬೈಸ್ಕೊಂಡು ಆಮೇಲೆ ಇವನಿಗೊಂದು ಸ್ವಲ್ಪ ಇರಿಟೇಟ್ ಮಾಡಿ ಇವನ ಹತ್ರ ಒಂದ್ಸತಿ ಬೈಸ್ಕೊಂಡ್ರೆ ಆವಾಗ ಆ ದಿನ ಚೆನ್ನಾಗಿರುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಏನೋ ಮಿಸ್ಸಿಂಗ್ ಅಲ್ಲ ಅನಿಸುತ್ತೆ. ಸೊ ನಿಮ್ಮ ಮನೇಲಿ ಹಿಂಗೆ ಅನಿಸುತ್ತಾ ನಿಮ್ಗೆ ಯಾರಿಗಾದ್ರು? ಸೊ ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆ್ಯಂಡ್ ಈ ವಿಡಿಯೋನ ಐ ಥಿಂಕ್ 7 ಗಂಟೆ ಒಳಗಡೆ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಇವತ್ತಿಗೆ ನಾನು ಯಾವುದೇ ವಿಡಿಯೋನ ಬ್ಯಾಕಪ್ ಇಟ್ಕೊಂಡಿಲ್ಲ ಬಿಕಾಸ್ ಸ್ಟೋರೇಜ್ ಪ್ರಾಬ್ಲಮ್. ಈಗಲೂ ಅಷ್ಟೇ ಈ ವಿಡಿಯೋನ ಬೆಳಗ್ಗೆಯಿಂದ ಎಷ್ಟು ಸತಿ ಗೊತ್ತಾ ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದು. ಎಷ್ಟು ಫೋಟೋಸ್ ಎಷ್ಟು ವಿಡಿಯೋಸ್ ಡಿಲೀಟ್ ಮಾಡಿದ್ದೀನಿ, ಎಷ್ಟು ಆ್ಯಪ್ಸ್ ಡಿಲೀಟ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಈ ವಿಡಿಯೋ ಮಾಡೋದಕ್ಕೋಸ್ಕರ ಮತ್ತೆ ಡಿಲೀಟ್ ಮಾಡಿ ಎಲ್ಲ ಮಾಡಿ ಈಗ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅದು ಸೆಂಟ್ರಲ್ಲಿ ನಿಲ್ತಿದೆ. ಸೊ ಏನೇನೋ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ. ಪ್ಲೀಸ್ ಇಫ್ ಇನ್ ಕೇಸ್ ನಾನು ಯಾವಾಗಲಾದರೂ ಒಂದೊಂದು ದಿನ ಮಿಸ್ ಮಾಡಿದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗದೆ ಮಿಸ್ ಮಾಡ್ತಾ ಇದ್ರೆ ಸ್ಟೋರೇಜ್ ಇರಲ್ಲ ಅಂತ ಅರ್ಥ ಮಾಡ್ಕೊಂಬಿಡಿ ದಯವಿಟ್ಟು. ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆ ನಿಜವಾಗ್ಲೂ. ಏನಾಗುತ್ತೆ ಏನು ಅಂತ ನನಗೆ ಇವತ್ತು ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಈ ವಿಡಿಯೋನ ಕುತ್ಕೊಂಡು ಎಡಿಟ್ ಮಾಡಿಬಿಟ್ಟು ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಸೊ ಹಂಗಾಗಿ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಚಿಕ್ಕಬಡೆ ಫನ್ನಿ ರೀಸನ್ಗೋಸ್ಕರ ನಾನು ನಾಳೆ ಊರಿಗೆ ಹೋಗ್ತಾ ಇರೋದು. ನಮ್ಮೂರಿಗಲ್ಲ, ನಮ್ಮಮ್ಮ ಅವ್ರಿಗೆ ನಮ್ಮ ಅಜ್ಜಿ ಊರಿಗೆ. ಸೊ ಅದು ನಾಳೆ ಬ್ಲಾಗಲ್ಲಿ ನೋಡಿ ನೀವು. ನಿಮಗೆ ನೆಕ್ಸ್ಟು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅಷ್ಟೇ. ಸೊ ಅಷ್ಟಾಗಿರುತ್ತೆ ಇವತ್ತಿನ ವಿಡಿಯೋ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.